ಕಾಂಗ್ರೆಸ್ ಈ ದೇಶಕ್ಕೋಸ್ಕರ, ನಮ್ಮೆಲ್ಲರಿಗೋಸ್ಕರ, ನಮ್ಮ ಮನೆಗಳಿಗೋಸ್ಕರ, ನಮ್ಮ ಕುಟುಂಬಗಳಿಗೋಸ್ಕರ, ನಮ್ಮ ಕೆರೆಗಳಿಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ರೋಡಿಗೋಸ್ಕರ, ಈ ದೇಶದ ಜನಕ್ಕೆ ಊಟ ಕೊಡೋದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳು ಮಾಡಿ ಇವತ್ತು ನಾವೇನಾದರೂ ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀವಿ, ಇಂಥ ಬಿಲ್ಡಿಂಗಲ್ಲಿ ಕೂತ್ಕೊಂಡಿದ್ದೀವಿ. ಇದೀವಿ ಅಂತ ಹೇಳಿದ್ರೆ ಅದರ ಕಾರಣನೇ ನಮ್ಮ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಮೊದಲನೇ ಹೆಜ್ಜೆ ಹಾಕಿರುವಂಥ ಕಾಂಗ್ರೆಸ್ ಪಕ್ಷ. ನಮ್ಮ ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಭಾರತ ದೇಶದಲ್ಲೇ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಒಂಥರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ನಮಸ್ಕಾರಗಳು. ಮೊದಲನೇದಾಗಿ ಇವತ್ತು 1885 ಕಾಂಗ್ರೆಸ್ ಸ್ಥಾಪನೆ ಆಗಿರೋದು. ಆವತ್ತಿಂದ ಇವತ್ತವರೆಗೂ ಕಾಂಗ್ರೆಸ್ ಈ ದೇಶಕ್ಕೋಸ್ಕರ, ನಮ್ಮೆಲ್ಲರಿಗೋಸ್ಕರ, ನಮ್ಮ ಮನೆಗಳಿಗೋಸ್ಕರ, ನಮ್ಮ ಕುಟುಂಬಗಳಿಗೋಸ್ಕರ, ನಮ್ಮ ಕೆರೆಗಳಿಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ರೋಡಿಗೋಸ್ಕರ, ಈ ದೇಶದ ಜನಕ್ಕೆ ಊಟ ಕೊಡೋದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳು ಮಾಡಿ ಇವತ್ತು ನಾವೇನಾದರೂ ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀವಿ, ಇಂಥ ಬಿಲ್ಡಿಂಗಲ್ಲಿ ಕೂತ್ಕೊಂಡಿದ್ದೀವಿ. ಇದೀವಿ ಅಂತ ಹೇಳಿದ್ರೆ ಅದರ ಕಾರಣನೇ ನಮ್ಮ ಕಾಂಗ್ರೆಸ್ ಪಕ್ಷ. ಅದಾದಮೇಲೆ ಅನೇಕ ಪಕ್ಷಗಳು ಬಂದಿರ್ಬೋದು, ಅನೇಕ ಜನ ನಾಯಕರು ಬಂದಿರ್ಬೋದು, ಎಲ್ಲರೂ ಬಂದಿರೋದು. ದಾರಿ ತೋರಿಸಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತೇನಾದರೂ ಭಾರತ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಾಗಿ ಬಾಳ್ತಾ ಇದ್ದೀವಿ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಮ್ಮ 139ನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, SC ST ಕಾಂಗ್ರೆಸ್ಸು, ಜಿಲ್ಲಾ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಆಮೇಲೆ ಎಲ್ಲ ಕಾಂಗ್ರೆಸ್ ಮುಂಚೂಣಿ ಘಟಕಗಳು, ಎಲ್ಲ ಘಟಕಗಳು, ಎಲ್ಲರೂ ಹಿರಿಯರು, ನಮ್ಮ ಮುಖಂಡರು ಎಲ್ಲರೂ ಇದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲ ನಾಮನಿರ್ದೇಶಕರು, ಎಲ್ಲ ನಾಮನಿರ್ದೇಶಿತ ಅಧ್ಯಕ್ಷರುಗಳು ಎಲ್ಲರೂ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಮೊದಲನೇ ಹೆಜ್ಜೆ ಹಾಕಿರುವಂಥ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಏನಾದರೂ ಟಿವಿ ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷ, ಇಂಟರ್ನೆಟ್ ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷ, ಕಾರ್ ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷ, HAL ಸ್ಥಾಪನೆ ಆಗಿದೆ ಅಂದರೆ ಕಾಂಗ್ರೆಸ್ ಪಕ್ಷ, BHL ಕಾಂಗ್ರೆಸ್ ಪಕ್ಷ, HMT ಫ್ಯಾಕ್ಟ್ರಿ ಕಾಂಗ್ರೆಸ್ ಪಕ್ಷ, ಈ ದೇಶದ ಎಲ್ಲ NGM ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿಗಳನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡಿದ್ದು ಅಂದರೆ ಕಾಂಗ್ರೆಸ್ ಪಕ್ಷ. ಈ ದೇಶದ ಜನಕ್ಕೋಸ್ಕರ ಏನಾದರೂ ಮಾಡಬೇಕು, ಏನಾದರೂ ಆಗಬೇಕು, ಈ ದೇಶದಲ್ಲಿರ್ತಕ್ಕಂಥ ಮಕ್ಕಳನ್ನು ಮುಂದೆ ತಗೊಂಡು ಬರಬೇಕು, ಈ ಜನಗಳನ್ನ ಮುಂದೆ ತರಬೇಕು ಅಂತ ಹೇಳಿದ್ರೆ ಇದಕ್ಕೆಲ್ಲ ಮೂಲ ಕಾರಣಕರ್ತ ಮನೆ ಯಜಮಾನ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅದೇ ರೀತಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ನಮ್ಮ ರಾಜ್ಯದ ನಾಯಕರಾದಂಥ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು, ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು, ಎಲ್ಲ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಏನು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀವಿ. 2018ರಿಂದ 23ವರೆಗೂ ಏನಾಯಿತು, ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು, ಏನೇನಾಯಿತು ಎಲ್ಲ ಜನಗಳ ಮುಂದೆ ಕಣ್ಣುಗಳು ಗೊತ್ತಿದೆ ಅಂತ ಗೊತ್ತಿದೆ. 2013ರಿಂದ 18ರವರೆಗೂ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಸರ್ಕಾರ ಯಾವ ರೀತಿ ನಡೆಯಿತು, 18ರಿಂದ 23ಗೆ ಯಾವ ರೀತಿ ನಡೆಯಿತು, 23ರಿಂದ ಈಗ ಯಾವ ರೀತಿಯಲ್ಲಿ ನಡೀತಾ ಇದೆ, ಜನಗಳಿಗೆ ಎಷ್ಟು ಉಪಯೋಗ ಆಗಿದೆ. ಇವತ್ತು ಮಹಿಳೆಯರಿಗೋಸ್ಕರ ಆಗ್ಬೋದು, ಜನಗಳಿಗೋಸ್ಕರ ಆಗ್ಬೋದು, ನಿರುದ್ಯೋಗಿ ಯುವಕರಿಗೋಸ್ಕರ ಆಗ್ಬೋದು, ಇವೆಲ್ಲವನ್ನು ನಾವು ನೆನೆಸ್ಕೋಬೇಕಾಗ್ತದೆ. ನಮ್ಮ ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಭಾರತ ದೇಶದಲ್ಲೇ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಒಂಥರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೇಳಿದ್ರೆ ಈ ಕೋಲಾರ ಜಿಲ್ಲೆಗೆ MV ಕೃಷ್ಣಪ್ಪನವ್ರು ಏನ್ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. T ಚೆನ್ನೈನವ್ರು ಏನ್ ಮಾಡಿದ್ದಾರೆ ಎಲ್ರಿಗೂ ಗೊತ್ತಿದೆ. ಕೋಆಪರೇಟಿವ್ ಸಂಬಂಧಪಟ್ಟಂಗೆ ನಮ್ಮ ಶ್ರೀನಿವಾಸ್ ಗೌಡರು ಏನು ಈ ಜಿಲ್ಲೆಗೆ ಏನ್ ಮಾಡಿದ್ದಾರೆ. ಇವತ್ತು ಅನೇಕ ಜನ ಬೆಂಗಳೂರಲ್ಲಿ ಫೆಡರೇಷನ್ಗೆ ಹೋದಾಗ ಅನೇಕ ಜನ ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ, ಬಂಗಾರಪೇಟೆ, ಮಾಲೂರು ಅಂತ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡೋರು ಅಂತ. ಇದಕ್ಕೆಲ್ಲ ಕಾರಣಕರ್ತರು ಶ್ರೀನಿವಾಸ್ ಗೌಡರು. ಅದೇ ರೀತಿ T ಚೆನ್ನೈನವರು ಕರೆಂಟ್ ತಂದಿರುವಂತವ್ರು ಈ ಊರಿಗೆ. MV ಕೃಷ್ಣಪ್ಪನವರು BHL ಫ್ಯಾಕ್ಟ್ರಿ ಆಗ್ಬೋದು, ಬೆಂಗಲ್ ಫ್ಯಾಕ್ಟ್ರಿ ಆಗ್ಬೋದು, ಈ ದೇಶಕ್ಕೆ ಟ್ರ್ಯಾಕ್ಟರ್ ಆಗ್ಬೋದು. ನಮ್ಮ ಹಸುಗಳು ಇವತ್ತೇನು ಡೆನ್ಮಾರ್ಕಿಂದ ಹಸುಗಳು ತಂದಿದ್ದಾರೆ, ಸೀಮೆ ಹಸು ಅಂತ ಹೇಳ್ತೀವಿ, ಈ ಹಸುಗಳೆಲ್ಲ ಬಂದಿರಬೇಕು ಅಂತಂದ್ರೆ ಇವತ್ತು ನಮ್ಮ MV ಕೃಷ್ಣಪ್ಪನವರು. ಆಮೇಲೆ ನಮ್ಮ ಬೈರೇಗೌಡರು ರೈತರು ಅಂತ ಹೇಳಿದ್ರೆ ಅವರಿಗೆ ಒಂಥರ ಬಂದ್ಬಿಟ್ಟು ರೈತರು ಅಂತ ಹೇಳಿದ್ರೆ ಅವ್ರು ಶರ್ಟ್ ತರ ರೈತರು. ಈ ಯಾವಾಗಲೂ ನಮಗೆ ಶರ್ಟ್ ಹಾಕೊಂಡ್ರೆ ಅಂದವಾಗಿ ಕಾಣಿಸ್ತೀವಿ, ರೈತರು ಯಾವಾಗಲೂ ಚೆನ್ನಾಗಿದ್ದೇನೆ ಅಂದ ನಮ್ಮ ದೇಶಕ್ಕೆ ಅಂತ ಬೈರೇಗೌಡರು ನಮ್ಮ ದೇಶಕ್ಕೆ ಮಾಡಿರುವಂಥದ್ದು. ಈ ತರ ಅನೇಕ ಕಾರ್ಯಕ್ರಮಗಳು. ಆಮೇಲೆ ನಮ್ಮ ಹಿರಿಯರಾದಂಥ ಲತೀಫ್ ಸಾಬ್ ಅವರು ಇಲ್ಲ, ಇವರೆಲ್ಲ ಲತೀಫ್ ಸಾಬ್ ಅವರಿಲ್ಲ, ಬೈರೇಗೌಡರು ಇಲ್ಲ ಇವತ್ತಿನ ಜೊತೆ. ಲತೀಫ್ ಸಾಬ್ ಅವರು ಏನು ಮಾಡಿದ್ರು ಇಲ್ಲ, ಕಾಂಗ್ರೆಸ್ ಪಾರ್ಟಿ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಈ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರೈತರನ್ನ ಆಗ್ಬೋದು, ಇಲ್ಲಿರ್ತಕ್ಕಂಥ ಜನಗಳನ್ನ ನಾವು ರೈತರನ್ನ ಚಿನ್ನದ ರೈತರು ಅಂತ ಹೇಳ್ಬೋದು.
ಇಲ್ಲಿರ್ತಕ್ಕಂಥ ಜನವನ್ನ ಚಿನ್ನದ ಜನ ಅಂತ ಹೇಳ್ಬೋದು, ಇಲ್ಲ ಮಿಲ್ಕಿನ ಜನ ಅಂತ ಹೇಳ್ಬೋದು, ಇಲ್ಲ ಸಿಲ್ಕಿನ ಜನ ಅಂತ ಹೇಳ್ಬೋದು. ಇದೆಲ್ಲ ಹಾಕ್ಬೇಕಂತ ಹೇಳಿದ್ರೆ ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಕಾರಣ ಆಗಿರೋದು. ಅದರಿಂದ ಇವತ್ತು ಕಾಂಗ್ರೆಸ್ಸು 139ನೇ ವರ್ಷದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ಕಾಂಗ್ರೆಸ್ ಪಕ್ಷವನ್ನ ಯಾರೂ ಕಟ್ಟಬೇಕಾಗಿಲ್ಲ, ಕಾಂಗ್ರೆಸ್ ಪಕ್ಷವನ್ನ ಯಾರೂ ಕಟ್ಟಬೇಕಾಗಿಲ್ಲ, ಕಾಂಗ್ರೆಸ್ ಪಕ್ಷವನ್ನ ಯಾರೂ ಉಳಿಸ್ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ನಮ್ಮನ್ನು ಉಳಿಸುತ್ತೆ ಕಾಂಗ್ರೆಸ್ ಪಕ್ಷ. ನಾವೇ ಇತಿಹಾಸ ಇಲ್ಲಿರೋರು ಯಾರು ಹುಟ್ಟಿರಲ್ಲ, ಆವಾಗ ಬಂದಿರೋದು ಕಾಂಗ್ರೆಸ್ ಪಕ್ಷ. ನಮಗೇನು ಕಾಂಗ್ರೆಸ್ ಪಕ್ಷವನ್ನು ನಂಬಿ ನಾವಿರಬೇಕು. ಕಾಂಗ್ರೆಸ್ ಪಕ್ಷ ನಮ್ಮನ್ನು ಉಳಿಸುತ್ತೆ. ಅದನ್ನ ನಾವು ನಮಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಬಯಸೋದು ಬೇಡ, ಕೆಟ್ಟದಂತೂ ಬಯಸೋದು ಬೇಡ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅನೇಕ ಜನಗಳಿಗೆ ಒಳ್ಳೆ ಅವಕಾಶಗಳು ಕೊಟ್ಟಿದೆ, ಒಳ್ಳೆ ಅವಕಾಶಗಳು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಯಾರಿಗೂ ಅವಕಾಶಗಳು ವಂಚಿತರು ಅಂತ ಹೇಳಕ್ಕಾಗೋದಿಲ್ಲ, ಒಳ್ಳೆ ಅವಕಾಶಗಳು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷವನ್ನು ನಾವು ಏನು ಬಲವಾಗಿದೆ ಇನ್ನು ಬಲಪಡಿಸೋಣ. ಅದ್ರ ಜೊತೆಗಿದ್ದು ಇನ್ನು ನಮ್ಮ ಸಿದ್ದರಾಮಣ್ಣ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವೆಲ್ಲರೂ ಬಲವನ್ನು ತುಂಬಿಸಿ ಇನ್ನು ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಮಾಡುವಂಥದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ ಹೋಗೋಣ. ಅವರು ಮಾಡಿರೋದ್ರಲ್ಲಿ ನಾವು ಎಲ್ಲೋ 1% ಮಾಡಿದ್ರು ಸಾಕು. ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಮಾಡಿರೋದ್ರಲ್ಲಿ 1% ನಾವೆಲ್ಲರೂ ಸೇರಿ ಒಳ್ಳೇದು ಮಾಡೋಣ, ಅದ್ರ ಜೊತೆಗಿರೋಣ, ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡೋಣ. ಗುಂಪುಗಾರಿಕೆಗಳು ಅದು ಇದೆಲ್ಲ ಮಾಮೂಲಿಯಾಗಿ ಇರ್ತದೆ, ಅದೆಲ್ಲ ಇನ್ನೊಂದು ಟೈಮಲ್ಲಿ ನಾವು ಮಾತಾಡ್ಕೋಬೋದು, ಇನ್ನೊಂದು ಟೈಮಲ್ಲಿ ಇರ್ಬೋದು ಅದೆಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬಲವಾಗಿದೆ ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರೂ ನಮ್ಮ ನಾಯಕರು ಎಲ್ಲರೂ ಕಾರ್ಯಕರ್ತರಾಗಿರ್ತಾರೆ. ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ 2004ರಲ್ಲಿ ಶ್ರೀನಿವಾಸ ಗೌಡರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು ಇಲ್ಲಿ. ಅದಕ್ಕೆ ಮುಂಚೆ ಯಾವಾಗಲೂ ನಮ್ಮ ಇವರು ನಿಸಾರ್ ಸಾಹೇಬರು ಗೆದ್ದಿದ್ರು ಅದಕ್ಕೆ ಮುಂಚೆ. ಅದಾದ್ಮೇಲೆ ಇವಾಗ ನಾನೇ ಗೆದ್ದಿದ್ದು. ನಾನು ಗೆಲ್ಬೇಕಂದ್ರೆ ಕಾರಣ ಏನು? ನೀವೆಲ್ಲರೂ ಕಾರಣ. ಮುಖ್ಯ ಕಾರ್ಯಕರ್ತರು ನಜೀರ್ ಅಣ್ಣವರು, ಅನಿಲ್ ಅಣ್ಣವರು, CM ಮುನಿಯಪ್ಪಣ್ಣ, ಇವರೆಲ್ಲ ಮುಂದೆ ಯಾವ ಗೊತ್ತಿತ್ತು, ಯಾವ ದಾರಿ ಗೊತ್ತಿತ್ತು ನನಗೆ. ಅವ್ರ ಜೊತೆಯಲ್ಲಿ ಅವ್ರ ಕೈಯಲ್ಲಿ ಹಿಡಿದು ನೀವೆಲ್ಲರೂ ಜೊತೆಯಲ್ಲಿ ಬಂದ್ರಿ. ಇದೇ ಬಲ ಅನ್ನೋದು. ಬಲ ಅನ್ನೋದು ಏನಕ್ಕೆ ಹೇಳ್ತಾ ಇದ್ದೀರಿ? ಬಲ ಇದು ಕಾಂಗ್ರೆಸ್ ಪಕ್ಷದ ಬಲ. ಎಲ್ಲರೂ ಒಬ್ಬೊಬ್ಬರು ಕೈ ಹಿಡ್ಕೊಂಡು ನಾವು ಅವ್ರ ಹಿಂಗಡೆ ಹೋಗ್ತಾ ಇದ್ರೆ ಕಾಂಗ್ರೆಸ್ ಪಕ್ಷವನ್ನು ಮುಟ್ಟಕ್ಕೆ ಕೈನಲ್ಲಿ ಆಗೋದಿಲ್ಲ. ಇದೇ ಬಲ ಅನ್ನೋದು. ಆವತ್ತು ನಾವು ಮೊನ್ನೆ 2023 ಚುನಾವಣೆಯಲ್ಲಿ ನಜೀರನ್ನ ಕಡೆ ಒಂದು ಕೈ ಹಿಡ್ಕೊಂಡು ಹಿಂಗೆ ಹೋದ್ವಿ, ಅನಿಲನ್ನ ಕಡೆ ಒಂದ್ ಕಡೆ ಕೈ ಹಿಡ್ಕೊಂಡು ಹೋದ್ವಿ, ಈ ಕಡೆ ಬಂದ್ಬಿಟ್ಟು ನಮ್ಮ CM ಮುನಿಯಪ್ಪನವ್ರ ಕೈ ಹಿಡ್ಕೊಂಡು ಹೋದ್ವಿ, ಆ ಕಡೆ ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು ನಮ್ಗೆಲ್ಲಾ ಮಾರ್ಗದರ್ಶನಗಳು ಕೊಡ್ತಾ ಇದ್ರು. ಎಲ್ಲವನ್ನೂ ನಾವು ಸೇರಿಸಿ ಎಲ್ಲ ನಾಯಕರು ಸೇರಿ ಇವ್ರ ಕೈ ಹಿಡ್ಕೊಂಡು ಮುಂದೆ ಹೋಗಿದ್ದಕ್ಕೆ ನಾವು ಗೆದ್ವಿ. ಯಾಕಪ್ಪ ಇದಕ್ಕೆ ಮುಂಚೆ ಗೆಲ್ಲಕ್ಕಾಗ್ತಾ ಇಲ್ಲ? ಒಗ್ಗಟ್ಟಿರ್ಬೇಕು. ಕಾಂಗ್ರೆಸ್ ಪಕ್ಷ ಬಲವಾಗಿದೆ. ಕಾಂಗ್ರೆಸ್ ಪಕ್ಷ ಬಲವಾಗಿರೋದನ್ನ ಯೂಸ್ ಮಾಡಿಕೊಳ್ಳುವಂತ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಅದು ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷವ ಬಲವಾಗಿರೋದನ್ನ ಇನ್ನೂ ನಾವು ಬಲಪಡಿಸೋಣ, ಅದ್ರ ಜೊತೆಗಿರೋಣ, ನಮ್ಮ ನಾಯಕರಿಗೆಲ್ಲ ಒಳ್ಳೆ ಗೌರವ ಘನತೆ ತರೋಣ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥದ್ದು. ನಾವೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ನಾವೆಲ್ಲ ಓಡಾಡ್ತಾ ಆಧಾರ್ ಕಾರ್ಡ್ ಕೇಳ್ತಾರಪ್ಪ ಶಿವಶಾಸ್ತ್ರಿ ಆಧಾರ್ ಕಾರ್ಡ್ ಯಾವ ಊರು ನೀನೇನು ಕೇಳ್ತಾರೆ ಇಲ್ಲ ಎಲ್ಲಾದರೂ ಅಂತ ಫ್ರೀಯಾಗಿ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಅದೇ ID ಕಾರ್ಡ್ ಕೊಡು, ನೀವು ಎಲ್ಲಿಂದ ಬಂದಿದ್ಯಾ, ವೀಸಾ ತೋರಿಸು ಅಂತಾರೆ. ಇಲ್ಲೇನಾದ್ರು ಕೇಳ್ತಾರ? ಇಲ್ಲೇನು ಕೇಳೋದಿಲ್ಲ. ಯಾಕಂದ್ರೆ ಅಷ್ಟು ಫ್ರೀ, ಎಲ್ಲರಿಗೂ ಫ್ರೀಯಾಗಿ ಬಿಟ್ಟಿದ್ದಾರೆ ಇಲ್ಲಿ. ಆದ್ರಿಂದ ಫ್ರೀಯಾಗಿ ಬಿಟ್ಟಿದ್ದಾರೆ ಅಂತ ನಾವು ನೀರಿನಿಂದಲೂ ಬಾಯಲ್ಲಿ ಬೀಳಕ್ಕಾಗೋದಿಲ್ಲ. ಫ್ರೀಯಾಗಿ ಬಿಟ್ಟಿರೋದ್ರಿಂದ ಈಜು ಕಳಿಬೇಕು, ನೀರಿರೋ ಬಾಯಲ್ಲಿ ನುಗ್ಗಬೇಕು, ಈಜು ಹೊಡೆದು ಆಚೆ ಬರಬೇಕು. ನಾವು ಆಚೆ ಅದರಿಂದ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಬಲಪಡಿಸಿ ಇನ್ನೂ ಒಗ್ಗಟ್ಟಾಗಿರೋಣ. ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರುತ್ತೆ. ಅದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು, ಒಂದೇ ರೀತಿಯಲ್ಲಿ ಹೋಗ್ಬೇಕು. ಬಲಪಡಿಸ್ಕೊಂಡು ಹೋದ್ರೆ ನಾವು ಚೆನ್ನಾಗಿರ್ತೀವಿ. ನಾನು ಒಬ್ಬ ಚೆನ್ನಾಗಿದೆ ಅಂದ್ರೆ ಪರವಾಗಿಲ್ಲ, ನನ್ನಿಂದ 10 ಜನ ಚೆನ್ನಾಗಿದ್ರೆ ಸಾಕು ಅಂತ ಒಂದು ಯಾವತ್ತು ಉದ್ದೇಶ ಇಟ್ಟು ಹೋಗ್ತೀವೋ ಅವತ್ತು ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿಗೂ, ಎಲ್ಲ ಮುಖಂಡರು ಬಂದಿರೋರು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಇದೆ.